ಹಲೋ ಗೈಸ್, ನಮ್ಮ ಬ್ಲಾಗ್ ನೋಡಿ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಫಸ್ಟ್ ಟೈಮ್ ಏನಿಲ್ಲ ಅಂದ್ರೂ 3-4 ತಿಂಗಳು ಆದ್ಮೇಲೆ ಕಾಲೇಜ್ ಡ್ರೆಸ್ ಹಾಕೊಂಡಿದ್ದೀನಿ. ಇವತ್ತೇನೋ ಕಾಲೇಜಲ್ಲಿ ಎಲ್ಲ ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ, ಅದಕ್ಕೋಸ್ಕರ ಕಾಲೇಜ್ ಡ್ರೆಸ್ ಇವತ್ತು ಹಾಕೊಂಡಿರೋದು. ನೋಡಿ, ಇದೇ ನಮ್ಮ ಕಾಲೇಜ್ ಡ್ರೆಸ್ಸು. ಅವಾಗಲೇ ಟೈಮ್ ಆಗಿಬಿಟ್ಟಿದೆ, ಇವಾಗ ಹೋಗಿ ನಾಷ್ಟ ಮಾಡೋರೆ. ನೋಡಿ, ಯಾವಾಗಲೂ ಗಲೀಜ ನನ್ನ ರೂಮ್ ಅಂತೂ. ಒಣಗಾಕ್ಬಿಟ್ಟು ಒಳ್ಳೆದು. ಇವಾಗ ಏನೇನು ತಗೋಬೇಕು ಎಲ್ಲ, ಇದೊಂದು ಬುಕ್ಕು, ಇದೊಂದು ಶೀಟು, ಇದೊಂದು ಬುಕ್ಕು, ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಬುಕ್ಸ್ ಎತ್ಕೊಬರ್ರಿ ಅಂತ ಹೇಳ್ತಾರೆ. ಅದೇ ತಲೆ ನೋಡ್ತಿರೋದು, ಪೂರ್ತಿ ಬುಕ್ ಎತ್ಕೊಂಡು ಹೋಗ್ಬೇಕು. ಅದ್ರ ಜೊತೆ ಬಾಕ್ಸ್ ಬೇರೆ. ಇವಾಗ ಇದು ಅಪ್ಪರ್, ಇದ್ರ ಮೇಲೆ ಹಾಕ್ಕೊಂಡು ಹೊರಡೋದು. ಇವಾಗ ಹೊರಡೋಣ. ಅಲ್ಲಿ ಅಪ್ಪರ್ ಹಾಕೊಂಡಿದ್ದಾಯಿತು. ನೋಡಿ, ಇವಾಗ ನಾರ್ಮಲಾಗೆ ತಲೆ ಬಚ್ಕೊಂಡು ಹೊರಡದೆ ಹಿಂಗಾಗ್ಬಿಟ್ಟಿದೆ. ಅದಕ್ಕೋಸ್ಕರನೇ ವಾಲಿಂದ ಸಖತ್ ಹಿಂಸೆ ಆಗ್ತಿದೆ ಗೈಸ್. ನನಗಂತೂ ನೈಟ್ ಹೊತ್ತು ಒದ್ದಾಡಂಗಿಲ್ಲ, ಚುಚ್ಕೊಂಡು ಅವಾಗಲೇ ಗಾಯನೇ ಆಗಿಬಿಟ್ಟೈತೆ ಕಿವಿಯಿಂದ. ಹಿಡಿದೆ ತಲೆ ಬಚ್ಕೊಂಡು ಬಂದ್ಬಿಡ್ತೀನಿ ನಿಮಿಷ ಇದಂತ ಇತ್ತು. ಇವಾಗ ಏನಿದ್ರು ಒಳ್ಳೆ ಬ್ಯಾಟಿಂಗ್ ಮಾಡೋದೆ. ದೋಸೆ ಮಾಡಿಬಿಟ್ಟಾರೆ ಇವತ್ತು ನಮ್ಮಮ್ಮ. ಹೋಗಿ ನಾಷ್ಟ ಮಾಡ್ಕೊಬಿಡೋಣ. ನೋಡಿ, ದೋಸೆ ಅವಲ್ಲಿ ರೆಡಿ ಇಕ್ಕರೆ, ಇವಾಗ ತಿನ್ನೋದು ಒಂದೇ ಬಾಕಿ. 10 minutes later. ಗೈಸ್, ಟೈಮ್ ಆಗಿದೆ ಅಂತ ಇವತ್ತು ಹೋಗ್ತಿರೋದು ಮೆಟ್ರೋದಲ್ಲಿ. ಬನ್ನಿ ಹೋಗ್ಬಿಡೋಣ ಬೇಗ. ಇವಾಗ ನಾವು ಮೆಟ್ರೋಯಿಂದ ಹಿಡ್ಕೊಂಡು ಇವಾಗ ಹೋಗ್ತಿರೋದು ಬಸ್ಸಲ್ಲಿ. ಗುರುಗುಂಟೆಪಳ್ಳಿವರೆಗೂ ಅಷ್ಟೇ ಮೆಟ್ರೋ ಇರೋದು. ಬನ್ನಿ ಬಸ್ಸಲ್ಲಿ ಹೋಗ್ಬಿಡೋಣ ಬೇಗ. ಗೈಸ್, ಫೈನಲಿ ಬಸ್ಸಿಂದ ಹಿಡ್ಕೊಂಡಿದ್ದಾಯ್ತು. ಬಟ್ ಏನಂದ್ರೆ ಇವತ್ತು ಲೇಟ್ ಆಗ್ಬಿಟ್ಟೆ. ಮೆಟ್ರೋದಲ್ಲಿ ಬಂದೆ, ಆಗಲೂ ಲೇಟ್ ಆಗ್ಬಿಡುತ್ತೆ ಅನ್ಸುತ್ತೆ. ಹೋಗ್ತಾ ಇದ್ದೀನಿ ಅವಾಗಲೇ. ಹೋಗೋಣ. ಇನ್ನೂ ದೂರ ಐತೆ ಗಾಸ್. ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕು ಗೊತ್ತಾ? ನಾನು ಪಕ್ಕ ದೂರ ಬೇರೆ ಹೋಗ್ಬೇಕು. ಗಾಯ್ಸ್, ಲೇಟ್ ಆಗ್ಬಿಟ್ಟೈತೆ. ಉಗಿಸ್ಕೊಂತೀನಿ, ಪಕ್ಕ ಉಗಿಸ್ಕೊಂತೀನಿ ಇವತ್ತು. ಅದಂತೂ ಪಕ್ಕ. ಇನ್ನು 10 ನಿಮಿಷನ ಬೇಕು ನಾನು ನಡ್ಕೊಂಡು ಹೋಗ್ಬೇಕು. ಇಲ್ಲಿ ಅಂದೆ ಪಕ್ಕ ಉಗಿಸ್ಕೊಳ್ಳೋದಂತೂ ಗ್ಯಾರಂಟಿ. ಉಗಿಸ್ಕೊಬಿಡೋಣ. ಗೈಸ್, ಅವಳೆ 10:30, 9:30ಗೆ ಕ್ಲಾಸ್ ಸ್ಟಾರ್ಟ್ ಆಗ್ಬೇಕು. ನಾನು ನೋಡಿದ್ರೆ ಇನ್ನ ಹಿಂಗೆ ನಡ್ಕೊಂಡು ಹೋಯ್ತಾ ನೋಡಲ್ಲಿ
ಪಕ್ಕ ಉಗ್ಗಿಸ್ಕೊಳ್ಳೋದಂತೂ ಗ್ಯಾರಂಟಿ. ನಾನು ಸ್ವಲ್ಪ ದೂರ ಇದೆ, ಬಂದ್ಬಿಟ್ಟಿದ್ದೀನಿ. ಬನ್ನಿ ಗೈಸ್, ಇನ್ನ ಒಂದ್ ಸ್ವಲ್ಪ ದೂರ ಇದೆ ಗೈಸ್. ಬನ್ನಿ ಗೈಸ್, ಹೊರಟೋಗ್ಬಿಡೋಣ ಬೇಗ. ಮತ್ತೆ ಸ್ಟಾರ್ಟ್ ಆಯ್ತಲ್ಲ ಗೈಸ್ ಉಗಿಸ್ಕೊಳ್ಳೋದು. ಉಗಿಸ್ಕೊಳ್ಳಬೇಕು ಇವತ್ತು ನೋಡಿ. ಅಷ್ಟು ದೂರ ಅಲ್ಲಿದೆ ನೋಡಿ, ಆ ಡೆಡ್ ಎಂಡ್ ಹೋಗಿ ಮತ್ತೆ ಲೆಫ್ಟ್ ಹೊಡ್ಕೊಂಡು ಚೂರು ಮುಂದೆ ಹೋಗಿ ರೈಟ್ ಹೊಡ್ಕೊಂಡು ಹೋಗ್ಬೇಕಾಗಿರೋದು. ಅಲ್ಲಿರೋದು ನಮ್ಮ ಕಾಲೇಜು. ಏನಂತ ಹೇಳಿ ಅಂತ ಗೊತ್ತಾಯ್ತಿಲ್ಲ. ಎಷ್ಟೇ ಬೇಗ ಬಿಟ್ರು ಲೇಟ್ ಆಗ್ತಾನೆ ಇತ್ತು ನಮ್ಗೆ. ನಾನೇನ್ ಮಾಡಕ್ಕಾಗ್ತದೆ ಹೇಳ್ರಿ. ನಾನು ಬೇಗನೆ ಬಿಡ್ತೀನಿ, 8 ಗಂಟೆಗೆಲ್ಲ ಬಿಟ್ಟೆ ಇವತ್ತು. ಆದ್ರೂ ಲೇಟ್ ಆಯ್ತು. ಟ್ರಾಫಿಕ್, ಅದು ಮೆಟ್ರೋದಲ್ಲೂ ಬಂದೆ. ಬುರ್ಗುಂಟೆಪಾಳ್ಯದಿಂದ ಹೆಬ್ಬಾಳ ಬರೋಸೋದು ಇಷ್ಟೊತ್ತಾಗುತ್ತೆ. ಬಿಡಿ ಹೊಂಡ್ ಬನ್ನಿ ಬೇಗ. 10 minutes later. ಗೈಸ್, ಇಂತ ಕಾಲೇಜ್ ಒಳಗೆ ಬಂದಾಯ್ತು. ಕ್ಲಾಸ್ ಹೊರಟೋಗೋಣ ಬನ್ನಿ, ಮುಗಿಸ್ಕೊಳ್ಳೋಣ. 8 ನಿಮಿಷ ಆಯ್ತಾ ಫಸ್ಟ್ ಕ್ಲಾಸ್ ಮುಗಿಯಕ್ಕೆ. ಅದೇ ಕ್ಲಾಸ್ ಅಲ್ಲಿ ಬಂದಿದ್ದ, ಮುಗಿಸ್ಕೊಂಡ್ರು ಪರವಾಗಿಲ್ಲ ಅಂತ. ನೀವು ಹೋಗ್ಬಿಡೋಣ ನೀವು ಬೇಗ. 10 minutes later. 10 minutes later. ಫಸ್ಟ್ ಕ್ಲಾಸ್ ಕಂಪ್ಲೀಟ್ ಮಾಡ್ಕೊಂಡೆ ಬಂದ. ಅದೇ ಸಿಕ್ತು ಇಲ್ಲ. ಇವ್ ನನ್ಕಿಂತ ಲೇಟಾಗಿ ಬಂದ ನೀವು ಇವತ್ತು. ಕಾಣಿಸೋದಿಲ್ಲ ಕಣ ಬೆಳ್ಕಲ್ಲಿ. ಮತ್ತೆ ಮಾಡು. ಶಿವ ಅಂದ್ರೆ ಯಾರು? ಡಿಂಗ್ ಅಂದಿ ಸ್ಟಾರ್ ಆಗಿದ್ ಇವನು ಹೇಳೋದು. ಮತ್ತೆ ಡುಂಪಾಪ ಡುಂಪಾಪ. ಎಂತ ಒಳ್ಳೆ ಹುಡುಗರು ಅಂದ್ರೆ, ಕ್ಲಾಸ್ ಮುಗ್ದಿ 11:20 ವರೆಗೂ ಬ್ರೇಕ್ ಇತ್ತು. ನಾವು ಡೆಡಿಕೇಶನ್ ಕೊಟ್ಟು ಡ್ರಾಯಿಂಗ್ ಬಿಡಿಸ್ಬೇಕಂತ ಬ್ರೇಕ್ ಹೋಗಿಲ್ಲ ಅಂತ ಹುಡುಗರು ನಾವೆಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ನೋಡಿ ಗೈಸ್, ಇದೊಂದಕ್ಕೋಸ್ಕರ. ಅದು ಇವಂದು, ನಮ್ದು ಅಲ್ಲ. ಅದು ಕಾಣಿಸಲ್ಲ ನೋಡ್ರಿ ಇವಾಗ. ಪೇಂಟ್ ಮಾಡಿ ಡ್ರಾಯಿಂಗ್ ಬಿಡಿಸಿರೋದು ನಾವು. ಪೇಂಟ್ ಹೊಡ್ಕೊಂಡಿದ್ದು ನಾವೇ. ಅವನಿಗೆ ಬಣ್ಣ ಹೊಡಕ್ ಬರ್ತಾ ಇಲ್ಲ ಇವನ್ ಮಗನಿಗೆ. ಮತ್ತೆ ಈಗ ಒಂದ್ ಮಗ ಇವನು ಪ್ರೊಫೆಷನಲ್ ಆರ್ಟಿಸ್ಟ್ ಅಂತ. ಇವನು ಪೇಂಟಿಂಗ್ ಅಲ್ಲಿ ಬ್ರಷ್ ತಗೊಂಡ್ಬಿಟ್ಟು ಬ್ರಷ್ ಕ್ಯಾಪ್ ಕೊಡ್ತಾರ ಅಂತ ಕೇಳ್ತಾನೆ. ಇವನು ಪ್ರೊಫೆಷನಲ್ ಅಂತ ಅದ್ರಲ್ಲಿ ಪೇಂಟ್ ಬಿಡ್ತಾನೆ. 30 minutes later. ಸ್ಟಾರ್ಟ್. ಮುಚ್ಚ ಬಾಯಿ, ನೀನು ಒಬ್ಬ ಫ್ರೆಂಡ್ ಏನೋ. ಫೈನಲಿ ಅರ್ಧ ಕ್ಲಾಸ್ ಮುಗಿಸ್ಕೊಂಡು, ನಾವು ಲಂಚ್ ಬ್ರೇಕ್ ಮುಗಿಸ್ಕೊಂಡು, ಊಟ ಮಾಡ್ಕೊಂಡು, ಟೀ ಕುಡ್ಕೊಂಡು ಇವಾಗ ಕ್ಲಾಸಿಗೆ ಹೊಳ್ತಾ ಇದೀವಿ. ನೋಡಿ, ನಾನು ನನ್ನ ಫ್ರೆಂಡ್ಸ್ ಇಬ್ರು. ಇನ್ನ ಇಬ್ರು ಗಾಡಿಯಲ್ಲಿ ಬರ್ತಾರೆ. ನೋಡಿ, ನನ್ನ ಡ್ರೀಮ್ ಕಾರ್ ನೋಡಿ ಗೈಸ್. ಅಲ್ಲಿ ಆ ಕಾರು ನಂದೆಯಾ, ಆ ಕಾರು ನಂದೆಯಾ. ಸರ್ ಅಲ್ಲಿ ಐತ್ ನೋಡಿ, ಅದೇ ನನ್ನ ಡ್ರೀಮ್ ಕಾರ್ ಗೈಸ್. ಬನ್ನಿ ಇವಾಗ ಹೋಗ್ಬಿಟ್ಟು ಐತೆ. ಏನ ಕೊತ್ಮೀರಿ ತಗೋಬೇಕಂತ ಏರೋಪ್ಲೇನ್ ಕಳ್ತಿದ್ದೆ. ರಂಜಿತ್ ಇವರೆಲ್ಲ ಹೊಟ್ಟೆಗೆ ಏನ್ ತಿಂತಾರೆ? ನನಗೂ ಗೊತ್ತಿಲ್ಲ. ಹೇಳಿ ಸರ್. ನಮ್ಮ ಹುಡುಗನಿಗೆ ಹೋಗೋ ಪೆನ್ ತಾಂಬರ ಅಂತ ಹೇಳ್ರಿ, ಜೆಟ್ಟಿಂಗ್ ಕೀ ಕೊಡು ಅಂತ ಕೇಳ್ತಾನೆ. ಬನ್ನಿ ಕೊಟ್ಬಿಟ್ಟೆ ಅತ್ಲಿಗೆ, ತಗೋ ಹೋಗಿ ಕೊಚ್ಚಿ ಕೊಡು ಅಂತ ಕೊಟ್ಟೆ. ಕೀ ಕೊಟ್ಟೆ. ಆ ಬೋಳಿ ಮಗ ನೋಡ್ರೆ ಕೀ ತಗೊಂಡೋಗ್ಬಿಟ್ಟು ಹುಡುಗಿ ಹಾಕೊಂಡು ಕರ್ಕೊಂಡು ಹೋಗಿದ್ದಾನೆ ಜೆಟ್ಟಲ್ಲಿ. ಹುಡುಗಿನ ಹಾಕೊಂಡು ಇದಕ್ಕೆ 3 ಹತ್ರ ಹೋಗಿದ್ದಾನೆ ತೋರ್ಸಕ್ಕೆ. ಜೆಟ್ಟಲ್ಲಿ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಚಂದ್ರ ತಕ ಹೋಗಿದ್ದಾನೆ. ಚಂದ್ರ ತೋರ್ಸ್ಕೊಂಬರಕೊಳ್ಳಿ. ಒಬ್ಬ ಹುಡುಗಿ ಚಂದ್ರ ಕೇಳಿದ್ಲ. ಅಲ್ಲಾಗಿ ಲೆವೆಲ್ಗೆ ಬಂದಾತ. ಅಲ್ಲಿ ಚಂದ್ರ ಹತ್ರ ನಂದಿ ಹಾಕಿ ಇರೋದು ಬೋರ್ಡ್ ಹಾಕಿರಲ್ಲ, ಅದು ಪಕ್ಕದಲ್ಲಿ. ಅದೇ ಎಲ್ಲ ಪಕ್ಕ ಶ್ರೀಲಂಕದ್ದು. ಆ ಶ್ರೀಲಂಕಾದಲ್ಲಿ ಕೇಳ್ತಾ ಇದ್ರು, ರಾಘವೇಂದ್ರ ಸೈಟ್ ಇದೆ ಇಲ್ಲಿ ಯಾಕೆ ತಗೊಂತಾರೆ ಅಂತ. ನಾನ್ ತಗೊಳಕ್ಕೆ ಮೊನ್ನೆ ಹೋಗಿದ್ದೆ. ಈ ಕಾಲೇಜ್ನ ಕೇಳಿದೆ ಎಷ್ಟು ಕೊಡ್ತೀರಾ ಅಂತ. ಕಾಲೇಜ್ ನೋಡಿದ್ರೆ ಬಾಳ್ ಬಿದ್ರ ಬಂಗ್ಲೆಗೆ 30 ಕೋಟಿ ಹೇಳ್ತಾರೆ. 30 ಕೋಟಿ ಅಷ್ಟೇ. ಅದಷ್ಟೇ 30 ಕೋಟಿ ಅಷ್ಟೇನೆ. ನಾನ್ ತಗೋಣ ಅಂತ ಅಡಸ್ ಕೊಟ್ಟಿನಿ 10 ಕೋಟಿ. ಮತ್ತೆ ಬೇಡ ಅಂತಿದ್ದಾರೆ 10 ಕೋಟಿ. ಅಡಸ್ ಕೊಟ್ಟಿದ್ದೆ ವಾಪಸ್ ಕೊಡ್ತೇವೆ ಮತ್ತೆ. ಬಿಡ
ಅದಕ್ಕೆ ಬಿಟ್ಟಾಕ್ಬಿಟ್ಟೆ, ಹೋದ್ರೆ ಹೋಗ್ಲಿ ಅಂತ ಹಿಡ್ಕೊಂಡ್ಲಿ ಅವ್ರೆ ಬಿಟ್ಟಾಕ್ಬಿಟ್ಟಿದ್ದೀನಿ. ಕೇಳಿಸ್ಕೊಂಡ್ರ ಗೈಸ್? ಈ ತರ ತಲೆಗೆ ಹಾಕೋರು ಯಾರನ್ನ ಇದ್ರೆ 4 ಜನನ ಟ್ಯಾಗ್ ಮಾಡ್ಬಿಡ್ರಿ, ಹೇಳ್ತೀನಿ. ಸೊ ಗೈಸ್, ಫೈನಲಿ ಮನೆ ಕಡೆ ಬಂದಾಯ್ತು. ನಾನು ನಮ್ಮ ಅಣ್ಣ ಕೆಳಗಡೆ ಬಂದು ಕಾಯ್ತಾನೆ. ನಾನು ಬಸ್ ಸ್ಟಾಪ್ಗೋಸ್ಕರ ಕರ್ಕೊಂಡಿದ್ದೀನಿ. ಬನ್ನಿ, ಬಸ್ ಸ್ಟಾಪಿಗೆ ಬಾ, ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಬಂದಿದ್ದಾನೆ. ಹೋಗೋಣ ಇವಾಗ. ಹೊಟ್ಟೆ ಹಸಿದೆ ಗೈಸ್. ಟೈಮ್ ಅಂದ್ಬಿಟ್ಟು 9:50, 10 ಗಂಟೆ ಆಗಿದೆ ಅವಲೇ. ಗೈಸ್, ಫೈನಲಿ ನಮ್ಮ ಬ್ರದರ್, ನಮ್ಮ ಅಣ್ಣ, ನಮ್ಮ ಮನೆ ಡ್ರೈವರ್ ಬಂದ್ ಕರ್ಕೊಂಡು ಹೋಗ್ತಾ ಇದ್ದಾನ ನನ್ನ. ಬನ್ನಿ ಇವಾಗ ಹೋಗೋಣ. ಹೋಗಿ ಊಟ ಮಾಡಿ ಮಲಿಗಳದೆ, ನಿದ್ದೆ ಬರ್ತೀನಿ. ಮಲಿಗಳದಲ್ಲ, ಎಡಿಟ್ ಮಾಡ್ಬೇಕು ಇವತ್ತು. ಬರೆಯೋದು ಹಂಗೆ ಜಾಸ್ತಿ ಇದೆ, ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಇನ್ಕಂಪ್ಲೀಟ್ ವರ್ಕ್ಗಳು ಅಂತ. ಬನ್ನಿ ಇವತ್ತು ಹೋಗ್ಬಿಟ್ಟು ಯಾವ್ದನ ಒಂದನ ಉಳಿಸ್ಬೇಕು, ನಾಳೆ ಸಬ್ಮಿಟ್ ಮಾಡ್ಬೇಕು. ಮೆಸೇಜ್ ಏನಂದ್ರೆ ನನ್ಗೂ ಗೊತ್ತಿಲ್ಲ. ಇವಾಗ ಹೋಗ್ಬಿಟ್ಟು ಸಬ್ಮಿಟ್ ಮಾಡ್ಬೇಕಂತ ನಾಳೆ ಮೆಸೇಜ್ ಹಾಕ್ತಾರೆ. ಅದಕ್ಕೋಸ್ಕರ ಆದ್ರೂ ಬರಿಬೇಕು ಇವತ್ತು. ಗೈಸ್, ನಿಮ್ಗೊಂದ್ ವಿಷಯ ಹೇಳ. ಆ ವಿಷಯ ನಿಮ್ಮ ಹತ್ರನೇ ಇರ್ಲಿ, ನಾನು ಹೇಳಲ್ಲ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಕಡೆ ತಿಕ್ಕಲ್ದಿರ ನೋಡಿದಿರಲ್ಲ ಗೈಸ್, ನೋಡಿ ಇಲ್ಲಿ ನಮ್ಮ ಮನೆ ತಿಕ್ಲ ಇದು. ಗೈಸ್ ಬನ್ನಿ ಹೋಗೋಣ ಮನೆ ಹತ್ರ ಹೋಗಿ ಊಟ ಮಾಡಿ. ಏನ್ ಕೆಲ್ಸ ಇದೆ ಅದ್ ಮುಂದೆ ಮಾಡ್ಕೊಳ್ಳೋದು. ಬನ್ನಿ ಗೈಸ್, ಹೊಲ್ದಾನ ಬಂದೋನೆ. ಸೊ ಗೈಸ್, ಮನೆಗೆ ಬಂದಿದ್ದಾಯ್ತು ಫ್ರೆಶ್ ಆಗಿ. ಇವಾಗ ನಿನ್ನೆ ಮಿಕ್ಕಿರೋ ಚಿಕನ್ ಸಾಂಬಾರು, ಒಂದ್ ಮುದ್ದೆ, ಜೊತೆಗೆ ನಮ್ಮ ಫೇವ್ರೆಟ್ ಕಾಂಟೆಂಟ್ ಕ್ರಿಯೇಟರ್ ಸ್ಯಾಮ್ಸಂಗ್ ಒಂದು ವ್ಲಾಗ್ ನೋಡ್ಕೊಂಡು ತಿನ್ಕೊಂಡ್ಬಿಡೋದು. ಬೇಗ ತಿನ್ನೋಣ, ಇವತ್ತಾದ್ರೂ ಮಲ್ಗೋಣ. ಬೇಗ ಮಲ್ಗೋದ್ರು ಒಂಚೂರು ಬೇಗ ದೊಡ್ಬೋದು. ದಿನ ಲೇಟ್ ಆಗ್ತಿದೆ ಮಲ್ಗೋದು. ಅಡಿ ಅವ್ರು ವ್ಲಾಗ್ ನೋಡ್ಕೊಂಡು ತಿನ್ಕೊಂಡು ಕುತ್ಕೊಳ್ಳೋದು. ಬನ್ನಿ ತಿನ್ಕೊಬಿಡೋಣ. ಚೆನ್ನಾಗಿದೆ ಸಾಂಬಾರು, ಚಿಕನ್ ಸಾಂಬಾರು ಅಲ್ಲ ಗಾಯ್ಸ್. ಬೇಕಾದ್ರೆ 4 ದಿವಸ ಅಲ್ಲ 10 ದಿವಸ ಇಟ್ಕೊಂಡು ಕೊಟ್ಟು ತಿಂತೀನಿ ನಾವು ನಿಮಗೆ. ಬನ್ನಿ ಇವಾಗ ನಿಮಗೆ ತಿನ್ಕೊಂಡು ಸಿಗ್ತೀನಿ ನಾನು. ತಿನ್ಕೊಬಿಡೋಣ ಬನ್ನಿ ಬೇಗ. 10 minutes later. ಊಟ ಎಲ್ಲ ಮಾಡಿದ್ದಾಯ್ತು. ಇವಾಗ ಜಸ್ಟ್ ನಾವು ಬಂದೆ ಊಟ ಮಾಡ್ಕೊಂಡು. ಇವಾಗ ವ್ಲಾಗ್ ಎಡಿಟ್ ಮಾಡೋಕ್ಕಲ್ಲ, ಅದಕ್ಕೆ ಬೆಳಿಗ್ಗೆ ಎದ್ಬಿಟ್ಟು ವ್ಲಾಗ್ ಎಡಿಟ್ ಮಾಡೋಣ ಅಂತ ಇವಾಗ ಮಲಿಕೊಳ್ಳೋದು. ಅವಾಗಲೇ ನಮ್ಮ ಬಾಸ್ ಮಲಿಕೊಂಡಿದ್ದಾರೆ ನೋಡಿ, ಫುಲ್ ನಿದ್ದೆಲಿದ್ದಾನೆ. ಎಬ್ಬಿಸೋದು ಬೇಡ, ಅವ್ನು ಮಲಿಕೊಳ್ಳಿ. ಅದಕ್ಕೆ ನಾನು ಮಲಿಕೊಂತೀನಿ, ನಿದ್ದೆ ಬರ್ತಿದೆ ಜಾಸ್ತಿ. ಅದಕ್ಕೋಸ್ಕರನೇ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ವ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನನಗೆ ಹಿಂಗೆ ಬರ್ತಾ ಇರಲಿ, ಇನ್ನೂ ಜಾಸ್ತಿ ಬೇಕು ನನಗೆ. ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ನಾಳೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಗೈಸ್.